ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ದಿಶಾ ಅವ್ರಿಗೆಲ್ಲ ಹೇಳ್ತೀನಿ, ಅವ್ರು ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡ್ತಾರೆ. ತಿಳಿಸ್ತೀನಿ. ನಿನ್ನ ಮುಂದೆನೆ ಚಿರು ದಿಶನ್ ಬಗ್ಗೆ ಹೇಗೆಲ್ಲ ಮಾತಾಡ್ದ ಅಂತ ನೋಡಿದ್ಯಲ್ಲ. ಈಗಲಾದರೂ ನಿನಗೆ ಈ ಮನೇಲಿರೋ ಸ್ಥಾನ ಮಾನ ಬೆಲೆ ಏನು ಅಂತ ಗೊತ್ತಾಯ್ತಾ? ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕೆ ಡಲ್ಲಾಗಿದೆಯಾ ದೀಪ? ಓ, ಸೌಂದರ್ಯ ನನ್ನ ಬಗ್ಗೆ ಆ ರೀತಿ ಹೇಳಿದ್ರು ಅಂತನಾ? ಅದರಲ್ಲಿ ಏನು ತಪ್ಪು? ಮನೆಯಲ್ಲಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ತಾನೆ ಅಷ್ಟೊಂದು ಪ್ರೀತಿ ಕೊಡೋದು, ಕಾಳಜಿ ತೋರಿಸೋದು. ಆದರೆ ನಿನ್ನ ವಿಷಯದಲ್ಲಿ ಆ ಥರ ಅಲ್ಲ. ಎಲ್ಲರೂ ನನ್ನನ್ನು ಮೂಲೆ ಗುಂಪು ಮಾಡೋಕ್ಕೆ ನೋಡ್ತಾರೆ. ಕೆಲಸದ ನೆಪ ಇಟ್ಕೊಂಡು ನಂಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾನೆ ಇರ್ತಾರೆ. ಸೌಂದರ್ಯ ಅವ್ರು ಹೇಳ್ದಂಗೆ ಇನ್ಮೇಲಾದ್ರೂ ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊ. ದಿಶಾ ದೀಪ ಒಬ್ಬರೇ ಆಗಿದ್ದಿದ್ರೆ ನನಗೆ ಗೊಂದಲ ಅವಮಾನ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದರಿಂದ ತಾನೆ ಎಲ್ರಿಗೂ ವ್ಯತ್ಯಾಸ ಕಾಣಿಸ್ತಿರೋದು. ಇದೆರಡು ಪೆನ್ನೆ ಬರೆಯುವಾಗನೂ ಒಂದೇ ಬಣ್ಣ ಇರುತ್ತೆ, ಆದರೆ ನೋಡೋರ ದೃಷ್ಟಿಗೆ ಇದೆರಡು ಬೇರೆ ಬೇರೆ. ಈ ಪೆನ್ನಿಗಿಂತ ಈ ಪೆನ್ನಿಗೆ ಬೆಲೆ ಜಾಸ್ತಿ. ಆದರೆ ಬೆಲೆ ಬಾಳೋ ಪೆನ್ನನ್ನು ಎಲ್ಲರೂ ತಗೊಳಕ್ಕಾಗಲ್ಲ. ಅವ್ರಿಗೆ ತಕ್ಕಂಗೆ ಪೆನ್ನು ಬೇರೆ ಯಾವ ವಸ್ತುನೋ ತಗೋತಾರೆ. ಈ ಬೆಲೆ ಬಾಳೋ ಪೆನ್ನಿಗಿಂತ ಈ ಪೆನ್ನಲ್ಲೇ ಬರೆಯೋದು ಸುಲಭ, ಬೇಗನೂ ಬರೆಯೋಕ್ಕಾಗತ್ತೆ. ಈ ಪೆನ್ ಏನಿದ್ರು ಸಹಿ ಹಾಕಕ್ಕಷ್ಟೆ.